ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ವಿವಿಧ ಪಕ್ಷಗಳು ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ. ರಾಜಕೀಯ ಚಟುವಟಿಕೆಯೂ ಚುರುಕುಗೊಂಡಿದೆ. ಸದ್ಯ ಚುನಾವಣಾ ಆಯೋಗಕ್ಕೆ ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ನಾಮಪತ್ರದ ಜೊತೆಗೆ ಚುನಾವಣಾ ಅಫಿಡವಿಟ್ ಅನ್ನ ಅಭ್ಯರ್ಥಿಗಳು ಸಲ್ಲಿಸಬೇಕಾಗುತ್ತೆ. ಈ ಒಂದು ಅಫಿಡವಿಟ್ ನಲ್ಲಿ ಅಭ್ಯರ್ಥಿಯ ಮಾಹಿತಿಯ ಜೊತೆಗೆ ಅಭ್ಯರ್ಥಿಯು ಹೊಂದಿರುವಂತಹ ಆಸ್ತಿ ಜೊತೆಗೆ ಅವರ ಮೇಲೆ ಯಾವುದಾದ್ರೂ ಪ್ರಕರಣ ದಾಖಲಾಗಿದ್ರೆ ಇವೆಲ್ಲವನ್ನ ಬಹಿರಂಗಗೊಳಿಸಬೇಕಾಗುತ್ತೆ. ಆ ಬಗ್ಗೆ ಚುನಾವಣಾ ಆಯೋಗಕ್ಕೆ ದಾಖಲೆ ಸಮೇತವಾಗಿ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ರೀತಿಯಾಗಿ ಅಭ್ಯರ್ಥಿಗಳು ಸಲ್ಲಿಸಿದ ಮಾಹಿತಿ ಹಾಗೆ ದಾಖಲೆಗಳ ಆಧಾರದ ಮೇಲೆ ಕೆಲವು ಸಂಸ್ಥೆಗಳು ಅಧ್ಯಯನವನ್ನು ನಡೆಸಿ ವರದಿಯನ್ನು ನೀಡುತ್ತೆ. ಸದ್ಯ ಅಭ್ಯರ್ಥಿಗಳು ಘೋಷಿಸಿರುವಂತಹ ಆಸ್ತಿ ವಿವರ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಜನಪ್ರತಿನಿಧಿಗಳು ಹೊಂದಿರುವಂತಹ ಆಸ್ತಿಯನ್ನು ನೋಡಿ ಜನ ಹುಬ್ಬೇರಿಸುತ್ತಿದ್ದಾರೆ. ಈಗಾಗಲೇ ಹಾಲಿ ಇರುವಂತಹ ದೇಶದ ಸಂಸದರ ಪೈಕಿ 5% ಸಂಸದರು 100 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ. ವರದಿಯ ಪ್ರಕಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನಂತಹ ರಾಷ್ಟ್ರೀಯ ಪಕ್ಷಗಳಿಂದ ಸಂಸದರಾದಂಥವರೇ ಹೆಚ್ಚು ಕೋಟ್ಯಾಧಿಪತಿಗಳಾಗಿದ್ದಾರೆ. ಶ್ರೀಮಂತ ಸಂಸದರ ಪೈಕಿ ರಾಜಸ್ಥಾನದ ಮಾಜಿ ಸಿಎಂ ಕಮಲ್ನಾಥ್ ಪುತ್ರ ಹಾಗೆ ಕಾಂಗ್ರೆಸ್ ನಾಯಕ ಆಗಿರುವಂತಹ ನಕುಲ್ನಾಥ್ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ 2ನೇ ಸ್ಥಾನದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ವೈಸಿಪಿಗೆ ರಾಜೀನಾಮೆ ನೀಡಿದಂತಹ ಆಂಧ್ರ ಪ್ರದೇಶದ ಕಣಮೂರು ರಘುರಾಮ ಕೃಷ್ಣರಾಜು ಅವರು 3ನೇ ಸ್ಥಾನದಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿದಂತಹ ಆಸ್ತಿಯ ಪ್ರಕಾರವಾಗಿ ದೇಶದಲ್ಲೇ ಶ್ರೀಮಂತ ಶಾಸಕ ಅಂತ ಡಿ.ಕೆ. ಶಿವಕುಮಾರ್ ಅವರು ಅನಿಸ್ಕೊಂಡಿದ್ರು. ಇದೀಗ ಸಂಸದರ ಪೈಕಿ ಡಿ.ಕೆ. ಸುರೇಶ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಸದ್ಯ ಅವರ ಆಸ್ತಿಯ ವಿವರವನ್ನು ನೋಡಿ ಎಲ್ಲರೂ ಹುಬ್ಬೇರಿಸುತ್ತಿದ್ದಾರೆ. ವಿಶೇಷ ಅಂದರೆ ಅಣ್ಣ ಡಿ.ಕೆ. ಶಿವಕುಮಾರ್ ಅವರಿಗೇನೆ ಡಿ.ಕೆ. ಸುರೇಶ್ ಅವರು ಸಾಲವನ್ನು ಕೊಟ್ಟಿದ್ದಾರೆ. ಡಿ.ಕೆ. ಸುರೇಶ್ ಕೋಟಿ ಆಸ್ತಿಯ ಒಡೆಯನಾಗಿದ್ದಾರೆ. ಹಾಗಾದರೆ ಅವರು ತಮ್ಮ ಅಫಿಡವಿಟ್ನಲ್ಲಿ ಎಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ, ಯಾವ್ಯಾವ ವಿವರವನ್ನು ನೀಡಿದ್ದಾರೆ, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೆ ಮತದಾನವನ್ನು ಮಾಡೋದಾದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚುನಾವಣೆಯ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಿ.ಕೆ. ಸುರೇಶ್ ಅವರು ಮೊನ್ನೆಯಷ್ಟೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಡಿ.ಕೆ. ಸುರೇಶ್ ಅವರು ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ರಾಮನಗರದಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸಿದ್ರು. ಬಳಿಕ ಡಿ.ಕೆ. ಸುರೇಶ್ ಅವರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ನಾಮಪತ್ರದ ಅಫಿಡವಿಟ್ನಲ್ಲಿ ಅವರು ಬರೋಬ್ಬರಿ 593 ಕೋಟಿ ರೂಪಾಯಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಅಫಿಡವಿಟ್ನಲ್ಲಿ ತಾವೊಬ್ಬ ಕೃಷಿಕ, ಉದ್ಯಮಿ ಹಾಗೆ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿಕೊಂಡಿದ್ದಾರೆ. ಈ ವೇಳೆ ತಮ್ಮ ಮೇಲಿರುವಂತಹ ಸಾಲದ ವಿವರವನ್ನು ಸಹ ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅವರ ಒಟ್ಟಾರೆ ಆಸ್ತಿಯ ಮೌಲ್ಯ ಕಳೆದ 5 ವರ್ಷಗಳಲ್ಲಿ 75% ಏರಿಕೆಯಾಗಿದೆ. 2019ರ ಚುನಾವಣಾ ಸಂದರ್ಭದಲ್ಲಿ ಘೋಷಿಸಿಕೊಂಡಂತೆ 338 ಕೋಟಿ ರೂಪಾಯಿ ಇದ್ದಂತಹ ಆಸ್ತಿ ಈಗ 593 ಕೋಟಿಯಷ್ಟಾಗಿದೆ. ರಾಮನಗರ ಹಾಗೆ ಬೆಂಗಳೂರಿನಲ್ಲಿರುವಂತಹ ಅವರ ಸ್ಥಿರ ಆಸ್ತಿಗಳಾದ ವಸತಿ, ವಾಣಿಜ್ಯ ಕಟ್ಟಡಗಳು ಹಾಗೆ ಕೃಷಿ ಭೂಮಿಯ ಮೌಲ್ಯದಿಂದಾಗಿ ಸಂಸದರ ಆಸ್ತಿ ಮೌಲ್ಯ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ 8 ತಿಂಗಳ ಹಿಂದೆಯಷ್ಟೇ ಸುರೇಶ್ ಅವರು ವಿಧಾನಸಭೆ ಚುನಾವಣೆ ವೇಳೆ ಡಮ್ಮಿ ಅಭ್ಯರ್ಥಿಯಾಗಿ ಕನಕಪುರ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿದ್ರು. ಆ ವೇಳೆ ತಮ್ಮ ಹೆಸರಿನಲ್ಲಿ ಒಟ್ಟು ಆಸ್ತಿಯ ಮೌಲ್ಯ 353.7 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಆದರೆ ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾದಿಂದ ಕಣಕ್ಕಿಳಿದಿದ್ದಾರೆ. ಈಗ ಅವರು ಘೋಷಿಸಿಕೊಂಡಿರುವಂಥದ್ದು 593 ಕೋಟಿ ರೂಪಾಯಿ. ಹೀಗಾಗಿ ಒಂದೇ ವರ್ಷದಲ್ಲಿ ಕೇವಲ 8 ತಿಂಗಳ ಅಂತರದಲ್ಲಿ ಅವರ ಆಸ್ತಿಯ ಮೌಲ್ಯ ಬರೋಬ್ಬರಿ 839 ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಘೋಷಣೆ ಮಾಡಿರುವ ಆಸ್ತಿ ಹಾಗೆ ಈಗ ಘೋಷಿಸಿಕೊಂಡಿರುವಂತಹ ಆಸ್ತಿಯನ್ನು ನೋಡಿದ್ರೆ 5 ವರ್ಷಗಳಲ್ಲಿ ಬರೋಬ್ಬರಿ 259 ಕೋಟಿ ರೂಪಾಯಿಯಷ್ಟು ಆಸ್ತಿಯ ಮೌಲ್ಯ ಹೆಚ್ಚಳ ಆಗಿದೆ. ಇನ್ನು ಅವರು 2019ರಿಂದ ವಾರ್ಷಿಕವಾಗಿ ಅವರು ಗಳಿಸಿದಂತಹ ಆದಾಯವನ್ನು ನೋಡಿದ್ರೆ 2019ರಲ್ಲಿ 1,12 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಇನ್ನು 2020ರಲ್ಲಿ 3,71,00,000, 2021ರಲ್ಲಿ ಬರೋಬ್ಬರಿ 32,50,00,000 ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಇನ್ನು 2022ರಲ್ಲಿ 2,29,00,000 ರೂಪಾಯಿ ಆದಾಯ ಗಳಿಸಿದ್ದಾರೆ. ಹಾಗೆ 2023ರಲ್ಲಿ 12,30,00,000 ರೂಪಾಯಿ ಆದಾಯ ಗಳಿಸಿದ್ದಾರೆ. ಅವರು ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಮೂಲದಿಂದ ಆದಾಯವನ್ನು ಗಳಿಸಿದ್ದಾರೆ ಅನ್ನೋದನ್ನು ಸಹ ಘೋಷಿಸಿಕೊಂಡಿದ್ದಾರೆ.
ಅದರಂತೆ ಬಾಡಿಗೆ ರೂಪದಲ್ಲಿ ಒಂದಷ್ಟು ಹಣ ಬಂದರೆ ವೇತನ ರೂಪದಲ್ಲಿ ಒಂದಷ್ಟು ಆದಾಯ ಬಂತೆ. ಇನ್ನು ಬಂಡವಾಳದಿಂದ ಬಂದಂತಹ ಲಾಭಾಂಶ ಏನಿದೆ ಅದು ಕೂಡ ಆದಾಯ ಆಗುತ್ತೆ, ಅದರಿಂದಲೂ ಹಣ ಗಳಿಕೆಯನ್ನು ಮಾಡಿದ್ದಾರೆ. ಇನ್ನೊಬ್ಬರು ಕೃಷಿಕ ಅಂತ ಹೇಳ್ಕೊಂಡಿದ್ದಾರೆ, ಕೃಷಿ ಭೂಮಿಯನ್ನು ಹೊಂದಿದ್ದಾರೆ, ಈ ಒಂದು ಕೃಷಿಯಿಂದ ಒಂದಷ್ಟು ಆದಾಯವನ್ನು ಗಳಿಸಿದ್ದಾರೆ. ಇದರ ಜೊತೆಗೆ ಬ್ಯಾಂಕ್ನಲ್ಲಿ ಇಟ್ಟಂತಹ ಹಣದಿಂದಲೂ ಒಂದಷ್ಟು ಬಡ್ಡಿಯನ್ನು ಪಡೆದಿದ್ದಾರೆ. ಎಲ್ಲ ಮೂಲಗಳಿಂದ ಅವರು ಆದಾಯವನ್ನು ಗಳಿಸ್ತಿದ್ದಾರೆ. ಇನ್ನೊಬ್ಬರ ಒಟ್ಟಾರೆ ಆಸ್ತಿ ಯಾವ್ಯಾವ ರೂಪದಲ್ಲಿ ಇದೆ ಅನ್ನೋದನ್ನು ನೋಡೋದಾದರೆ ಡಿ.ಕೆ. ಸುರೇಶ್ ಅವರ ಕೈಯಲ್ಲಿ ಸುಮಾರು 4 ಲಕ್ಷದಷ್ಟು ಹಣವಿದೆ. ಇನ್ನೊಬ್ಬರ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಲ್ಲಿ ಹಾಗೆ ವಿಮಾ ಪಾಲಿಸಿ ಇವೆಲ್ಲವೂ ಸೇರಿ 1,66,00,000 ರೂಪಾಯಿ ಠೇವಣಿಯನ್ನು ಇರಿಸಿದ್ದಾರೆ. ಇನ್ನೊಬ್ಬರು ವಿವಿಧ ಸಂಸ್ಥೆಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಸುಮಾರು 2,14,00,000 ಹಣವನ್ನು ಷೇರು ಬಂಡವಾಳವಾಗಿ ಹೂಡಿಕೆಯನ್ನು ಮಾಡಿದ್ದಾರೆ. ಇನ್ನೊಬ್ಬರು ಬಹುಮುಖ್ಯವಾಗಿ ಬರೋಬ್ಬರಿ 9 ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಒಟ್ಟಾರೆ ವಾಣಿಜ್ಯ ಬಳಕೆ ಆಸ್ತಿಗಳ ಮೌಲ್ಯ ಸುಮಾರು 35 ಕೋಟಿ ರೂಪಾಯಿ ಎನ್ನಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಲೂಲು ಮಾಲ್ ಹಾಗೆ ಗ್ಲೋಬಲ್ ಮಾಲ್ ಹೆಸರನ್ನು ನೀವು ಕೇಳಿರಬಹುದು. ಇದರಲ್ಲಿ ಡಿ.ಕೆ. ಸುರೇಶ್ ಅವರು ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಇನ್ನೊಬ್ಬರ ಮನೆಯ ವಿಚಾರಕ್ಕೆ ಬರೋದಾದರೆ 3 ಮನೆಯನ್ನು ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಕನಕಪುರ ತಾಲೂಕಿನ ರಾಂಪುರ ದೊಡ್ಡಿ ಗ್ರಾಮದಲ್ಲಿ 1 ಮನೆ, ಬೆಂಗಳೂರಿನ ಸದಾಶಿವನಗರದಲ್ಲಿ 1 ಮನೆ, ಕೆಂಗೇರಿ ಸಂತರಪಾಳ್ಯದಲ್ಲಿ ವಾಸಯೋಗ್ಯ ಕಟ್ಟಡ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 27 ಕೋಟಿ ರೂಪಾಯಿ. ಇನ್ನು ವಿಶೇಷ ಅಂದರೆ ಸದಾಶಿವನಗರದಲ್ಲಿ ಇರುವಂತಹ ಮನೆಯ ಮೂಲ್ಯ ಸುಮಾರು 25 ಕೋಟಿ ರೂಪಾಯಿ ಎನ್ನಲಾಗಿದೆ. ಇನ್ನೊಬ್ಬರು ಒಟ್ಟು 106 ಕೋಟಿಯಷ್ಟು ಚರಾಸ್ತಿಯನ್ನು ಹೊಂದಿದ್ದಾರೆ ಎನ್ನುವ ಮಾಹಿತಿ ನೀಡಿದ್ದಾರೆ. ಅವರ ಬಳಿ ಇರುವಂತಹ ಚಿನ್ನ ಬೆಳ್ಳಿಯ ವಿಚಾರಕ್ಕೆ ಬರೋದಾದರೆ ಸುಮಾರು 4 ಕೆಜಿ 800 ಗ್ರಾಮ್ನಷ್ಟು ಬೆಳ್ಳಿಯನ್ನು ಹೊಂದಿದ್ದಾರೆ. ಹತ್ರ 5 ಕೆಜಿಯಷ್ಟು ಬೆಳ್ಳಿ. ಇದರ ಜೊತೆಗೆ 1 ಕೆಜಿ 260 ಗ್ರಾಮ್ನಷ್ಟು ಚಿನ್ನವನ್ನು ಹೊಂದಿದ್ದಾರೆ. ಇನ್ನು ಮನೆಯಲ್ಲಿ ಇರುವಂತಹ ಪೀಠೋಪಕರಣಗಳ ಒಟ್ಟಾರೆ ಮೌಲ್ಯ 73 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಇನ್ನೊಬ್ಬರ ಸ್ಥಿರಾಸ್ತಿಯ ವಿವರವನ್ನು ನೋಡೋದಾದರೆ ಬರೋಬ್ಬರಿ 486 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇರೋದಾಗಿ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇದರಲ್ಲಿ 209 ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಪಿತ್ರಾರ್ಜಿತವಾಗಿ ಬಂದಿದ್ದು, ಹಾಗೆ 276 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ತಾನು ಖರೀದಿಸಿರೋದಾಗಿ ಹೇಳ್ಕೊಂಡಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಡಿ.ಕೆ. ಸುರೇಶ್ ಅವರು ಒಂದು ಆಸ್ತಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ 56 ಕೋಟಿ ರೂಪಾಯಿ ಆಗಿತ್ತಂತೆ. ಈಗ ಅದರ ಸದ್ಯದ ಮಾರುಕಟ್ಟೆ ಮೌಲ್ಯ 276 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಈ ಒಂದು ಆಸ್ತಿಯಲ್ಲಿ 21 ಕೃಷಿ ಭೂಮಿ, 27 ಕೃಷಿಯೇತರ ಜಮೀನನ್ನು ಹೊಂದಿರೋದಾಗಿ ಡಿ.ಕೆ. ಸುರೇಶ್ ಅವರು ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಅವರನ್ನು 106 ಎಕರೆ ಭೂಮಿಯ ಒಡೆಯ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಕೃಷಿ ಭೂಮಿಯ ಈಗಿನ ಮೌಲ್ಯ ಸುಮಾರು 32 ಕೋಟಿ ರೂಪಾಯಿ ಆಗಿದ್ದರೆ ಕೃಷಿಯೇತರ ಭೂಮಿಯ ಮೌಲ್ಯ 210 ಕೋಟಿ ರೂಪಾಯಿ ಆಗಿದೆ. ಇನ್ನೊಬ್ಬರು ಸಾಲವನ್ನು ಕೊಟ್ಟಿರೋದು ಹಾಗೆ ಸಾಲವನ್ನು ತೆಗೆದುಕೊಂಡಿರುವ ಬಗ್ಗೆಯೂ ವಿವರವನ್ನು ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ವಾರಿ ಲೀಸ್ಗೆ ಕೊಟ್ಟಿರುವಂತಹ ಹಣವೂ ಸೇರಿ ಒಟ್ಟು 86 ಕೋಟಿ ರೂಪಾಯಿಯಷ್ಟು ಸಾಲವನ್ನು ನೀಡಿರೋದಾಗಿ ತಿಳಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅಣ್ಣ ಡಿ.ಕೆ. ಶಿವಕುಮಾರ್ ಅವರಿಗೆ 30 ಕೋಟಿ ರೂಪಾಯಿ ಸಾಲವನ್ನು ನೀಡಿದರೆ ಡಿ.ಕೆ.ಶಿ ಪುತ್ರಿ ಐಶ್ವರ್ಯ ಅವರಿಗೆ 7 ಕೋಟಿ ರೂಪಾಯಿ ಸಾಲವನ್ನು ನೀಡಿದ್ದಾರೆ. ಇನ್ನು ಡಿ.ಕೆ.ಶಿ ಪುತ್ರ ಆಕಾಶ್ ಅವರಿಗೂ 1 ಕೋಟಿ ರೂಪಾಯಿ ಸಾಲವನ್ನು ನೀಡಿದ್ದಾರೆ. ಹಾಗೆ ತಾಯಿ ಗೌರಮ್ಮ ಅವರಿಗೆ 4.75 ಕೋಟಿ ರೂಪಾಯಿ ಸಾಲವನ್ನು ನೀಡಿದ್ದಾರೆ. ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಅವರ ಪತ್ನಿಯವರಿಗೆ ಅಂದರೆ ಡಾಕ್ಟರ್ ಸುಮಾ ರಂಗನಾಥ್ ಅವರಿಗೆ 30 ಲಕ್ಷ ರೂಪಾಯಿ ಸಾಲವನ್ನು ನೀಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಸಾಲ ಕೊಟ್ಟಿರುವಂತಹ ವಿವರ. ಆದರೆ ಇನ್ನು ಎಲ್ಲೆಲ್ಲಿಂದ ಸಾಲವನ್ನು ಪಡೆದಿದ್ದಾರೆ ಅನ್ನೋದನ್ನು ನೋಡೋಣ. ಡಿ.ಕೆ. ಸುರೇಶ್ ಅವರು ಸುಮಾರು 20 ಕೋಟಿ ರೂಪಾಯಿ ಸಾಲವನ್ನು ಬ್ಯಾಂಕ್ನಿಂದ ಪಡೆದಿದ್ದಾರೆ ಎನ್ನಲಾಗಿದೆ. ಹಾಗೆ ಶೋಭಾ ಡೆವಲಪರ್ಸ್ ಖಾಸಗಿ ಸಂಸ್ಥೆಗೆ ಬರೋಬ್ಬರಿ 99 ಕೋಟಿ ರೂಪಾಯಿ ಹಣವನ್ನು ನೀಡಬೇಕಾಗಿದೆ. ಹಾಗೆ CMR ಟ್ರಸ್ಟ್ ಅನ್ನುವ ಮತ್ತೊಂದು ಸಂಸ್ಥೆಗೆ 15 ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿದೆ. ಇನ್ನು ಲೂಲು ಮಾಲ್ಗೆ 3 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 150 ಕೋಟಿ ರೂಪಾಯಿ ಸಾಲವನ್ನು ಹೊಂದಿರೋದಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ಒಂದಷ್ಟು ತೆರಿಗೆ ಹಣ ಬಾಕಿ ಉಳಿಸಿಕೊಂಡಿರೋದಾಗಿ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಳೆದ ವರ್ಷಗಳಲ್ಲಿ ಅವರು ಆದಾಯ ತೆರಿಗೆ ಹಾಗೆ BBMPಗೆ ಆಸ್ತಿ ತೆರಿಗೆ ಸೇರಿದಂತೆ ಸುಮಾರು 64 ಕೋಟಿ ರೂಪಾಯಿಯಷ್ಟು ತೆರಿಗೆ ಹಣ ಹಾಗೆ ಸುಮಾರು 7 ಕೋಟಿ ರೂಪಾಯಿಯಷ್ಟು ಇತರ ತೆರಿಗೆ ಹಣವನ್ನು ಪಾವತಿ ಮಾಡಿದ್ದಾರೆ. ಆದರೆ ಸುಮಾರು 57 ಕೋಟಿ ರೂಪಾಯಿಯಷ್ಟು ತೆರಿಗೆ ಪಾವತಿ ಬಾಕಿ ಉಳಿದಿದೆ ಅಂತ ಉಲ್ಲೇಖ ಆಗಿದೆ. ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಪ್ರಕರಣವನ್ನು ಎದುರಿಸುತ್ತಿದ್ದಾರೆ.
ಇನ್ನು 2013ರ ಉಪಚುನಾವಣೆ ಹಾಗೆ 2014ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಇವರ ವಿರುದ್ಧವಾಗಿ 8 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ವು. 2019ರಲ್ಲಿ ಈ ಒಂದು ಸಂಖ್ಯೆ 5ಕ್ಕೆ ಇಳಿದಿದೆ. ಅಂದರೆ ಅದರಲ್ಲಿ ಕೆಲವೊಂದಷ್ಟನ್ನ ಸಾಲ್ವ್ ಮಾಡಿಕೊಂಡಿದ್ದಾರೆ. ಇದೀಗ ಅವರ ವಿರುದ್ಧವಾಗಿ ಕೇವಲ 3 ಪ್ರಕರಣಗಳು ಇದೆ. ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಕರಣ ವಿಚಾರಣೆಯಲ್ಲಿದೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಅವರ ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಸಹ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಅದರಲ್ಲಿ ಪತ್ನಿ ಕಾಲಂ ಮುಂದೆ ವಿಚ್ಛೇದನ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ನೀಡಿದರೆ ಓರ್ವ ಪುತ್ರನಿದ್ದು ಆತನ ಹೆಸರು ಕೇಶಿನ್ ಸುರೇಶ್ ಅಂತ ನಾಮಪತ್ರದ ಅಫಿಡವಿಟ್ನಲ್ಲಿ ನಮೂದಿಸಲಾಗಿದೆ. ಆದರೆ ಸದ್ಯ ಏಕಾಂಗಿಯಾಗಿರುವಂತಹ DK ಸುರೇಶ್ ಅವರು ತಮ್ಮ ಬಳಿ ಯಾವುದೇ ಕಾರು ಅಥವಾ ವಾಹನಗಳು ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಅವರ ಆಸ್ತಿಯ ಮೌಲ್ಯದ ಗ್ರಾಫ್ ಅನ್ನು ನೋಡೋದಾದರೆ 2013ರಲ್ಲಿ ಒಟ್ಟಾರೆ ಆಸ್ತಿಯ ಮೌಲ್ಯ 47 ಕೋಟಿ ರೂಪಾಯಿಯಷ್ಟು ಇತ್ತು. 2014ರಲ್ಲಿ ಅದು 85 ಕೋಟಿಗೆ ಏರಿಕೆ ಆಗುತ್ತೆ. 2019ರ ವೇಳೆಗೆ ಅದು ಸುಮಾರು 333 ಕೋಟಿ ರೂಪಾಯಿ ಆಗುತ್ತೆ. ಇದೀಗ 593 ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ. ಇದಿಷ್ಟು DK ಸುರೇಶ್ ಅವರು ಚುನಾವಣಾ ಆಯೋಗಕ್ಕೆ ನೀಡಿರುವ ಮಾಹಿತಿ ಪ್ರಕಾರವಾಗಿ ಅವರ ಆಸ್ತಿಯ ವಿವರ. ಇದೇ ರೀತಿಯ ಚುನಾವಣೆಗೆ ಸಂಬಂಧಪಟ್ಟಂತಹ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.